ವೆಲ್ಕಮ್ ಬ್ಯಾಕ್. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಇಷ್ಟೊತ್ತಿಗಾಗಲೇ ವಿಪಕ್ಷ ಒಂದಷ್ಟು ಅಸ್ತ್ರಗಳನ್ನು ರೆಡಿ ಮಾಡ್ಕೊಳ್ಬೇಕಿತ್ತು. ಆದರೆ ವಿಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಆಡಳಿತ ಸರ್ಕಾರ ಒಂದಷ್ಟು ಪ್ಲಾನ್ ಅನ್ನು ಮಾಡ್ಕೊಂಡಂತೆ ಕಂಡು ಬರ್ತಾ ಇದೆ. ಅದು ಅಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರ ಸಿಕ್ಕಿದಂತಾಗಿದೆ ಕಾಂಗ್ರೆಸ್ ಕೈಗೆ. ಕೇಸರಿ ಪಡೆಯನ್ನ ಕಟ್ಟಿ ಹಾಕೋದಕ್ಕೆ ದೊಡ್ಡ ಮಟ್ಟದಲ್ಲೇ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಒಂದು ಕಡೆ ಬಿಜೆಪಿಗೆ ಮೂಢಾಸ್ತ್ರ ಇದೆ, ಅದಕ್ಕೆ ಬ್ರಹ್ಮಾಸ್ತ್ರವನ್ನಾಗಿ ತೋರಿಸೋದಕ್ಕೆ ಕೊರೋನಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಕೋವಿಡ್ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ನಾ ವರದಿಯನ್ನು ನಾವು ಪರಿಶೀಲನೆ ಮಾಡಿದ್ದೀವಿ, ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ ಏನ್ ಮಾತಾಡಿದ್ದಾರೆ ಅಂತ. ನಾವು ಬರೀ ರಿವ್ಯೂ ಮಾಡ್ತಾ ಇದೀವಿ, ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದೀವಿ. ಮಿಕ್ಕಿದ್ದು ಆಫೀಸರ್ಸ್ಗೆ ಅವ್ರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಯಾರ ಮೇಲೆ ಏನು ಹೇಳಿದ್ದಾರೆ, ಏನು ಕಂಡುಹಿಡಿದಿದ್ದಾರೆ, ಅದ್ರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ವಿ ಹ್ಯಾವ್ ಗಿವನ್ ದಿ ಆಥರೈಸೇಷನ್. ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನು ಕಂಡುಹಿಡಿದಾರೆ ಅದನ್ನ ಕೊಡಬೇಕು. ನಾವು ಬರೀ ರಿವ್ಯೂ ಮಾಡ್ತಾ ಇದೀವಿ, ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ. ಮೈಕಲ್ ಡಿ ಕುನ್ನಾ ಅವರ ವರದಿ ಯಾರಿಗೆ ಗುನ್ನ ಕೊಡುತ್ತೆ ಅಂತೇಳಿ ನೋಡ್ತಾ ಹೋಗೋದಾದ್ರೆ, ಕೋವಿಡ್ ಕಾಲದ ಸಂದರ್ಭದಲ್ಲಿ ಕಿಟ್ನ ವಿಚಾರವಾಗಿ ಸಾಕಷ್ಟು ಹಗರಣ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಯಾವುದು? PPE ಕಿಟ್ ಖರೀದಿ ವಿಚಾರದಲ್ಲಿ. ಈಗ ಮೊದಲನೇ ಹಂತದ ತನಿಖೆಯ ವರದಿ ಅಷ್ಟೇ ಇದು. ಇನ್ನೂ ಒಂದು ಹಂತದ ತನಿಖೆಯ ವರದಿ ಕಾಂಗ್ರೆಸ್ ಕೈಗೆ ಸೇರಬೇಕು. ಈ ಕೋವಿಡ್ ಕಾಲದ ಹಗರಣದ ಬಗ್ಗೆ ತನಿಖೆಯನ್ನ ಮಾಡಿದಂತಹ ನ್ಯಾಯಮೂರ್ತಿಗಳಾದಂತಹ ಜಾನ್ ಮೈಕಲ್ ಡಿ ಕುನ್ನಾ ಅವರು, ಅವರ ನೇತೃತ್ವದಲ್ಲಿ ನಡೆದಂತಹ ತನಿಖೆಯ ವರದಿಯನ್ನ, ಅಂದ್ರೆ ತನಿಖಾ ಹಂತದ ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಾಗಿದೆ. ಸರ್ಕಾರಕ್ಕೆ ಕೊಟ್ಟು ಆಲ್ಮೋಸ್ಟ್ ಒಂದು ತಿಂಗಳ ಹತ್ರ ಆಗ್ತಾ ಬಂದಿದೆ. 7,223 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಉಪಕರಣಗಳ ಖರೀದಿಯಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖಾ ಆಯೋಗ ಸಿದ್ಧಪಡಿಸಿದ ವರದಿ, ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿತ್ತು. ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ 1,754 ಕೋಟಿ ರೂಪಾಯಿಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಆರೋಗ್ಯ ಇಲಾಖೆಯಲ್ಲಿ ಎಷ್ಟು, ಇನ್ನು NHM ನಲ್ಲಿ 1,408 ಕೋಟಿ ರೂಪಾಯಿ ಅಲ್ಲಿ ಕಂಡು ಬರ್ತಾ ಇದೆ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ 918 ಕೋಟಿ ರೂಪಾಯಿ, ಕರ್ನಾಟಕ ಡ್ರಗ್ ಹೌಸಿಂಗ್ ಸೊಸೈಟಿಯಲ್ಲಿ 1,394 ಕೋಟಿ ರೂಪಾಯಿ, ಕಿದ್ವಾಯಿ ಆಸ್ಪತ್ರೆಯ 264 ಕೋಟಿ ರೂಪಾಯಿ, BBMP ಕೇಂದ್ರ ವಲಯದಲ್ಲಿ 752 ಕೋಟಿ ರೂಪಾಯಿ, ಇನ್ನು ದಾಸರಹಳ್ಳಿ BBMP ದಾಸರಹಳ್ಳಿ ವಲಯದಲ್ಲಿ 28 ಕೋಟಿ ರೂಪಾಯಿ, BBMP ಪೂರ್ವ ವಲಯದಲ್ಲಿ 78 ಕೋಟಿ ರೂಪಾಯಿ, BBMP ಮಹದೇವಪುರದ ವಲಯದಲ್ಲಿ 48 ಕೋಟಿ, ಹೀಗೆ ರಾಜರಾಜೇಶ್ವರ ವಲಯದಲ್ಲಿ 31 ಕೋಟಿ. ಈ ಹಣಕಾಸು ವ್ಯವಹಾರದ ಬಗ್ಗೆ ತನಿಖಾ ವರದಿಯನ್ನ ಸಬ್ಮಿಟ್ ಮಾಡಲಾಗಿದೆ. ಇದು ಕಾಂಗ್ರೆಸ್ ಪಾಳ್ಯದ ಬಳಿ ಇರುವಂತಹ ಬ್ರಹ್ಮಾಸ್ತ್ರ. ಇದು ಯಾರ ಕೊರಳಿಗೆ ಸುತ್ತಿಕೊಳ್ಳುತ್ತೆ ಅನ್ನೋದಾದ್ರೆ ಯಡಿಯೂರಪ್ಪ ಅವ್ರಿಗೆ ಹೋಗುತ್ತೆ, ಶ್ರೀರಾಮುಲು ಅವರ ಬಳಿ ಹೋಗುತ್ತೆ, ಸುಧಾಕರ್ ಅವರ ಬಳಿ ಹೋಗುತ್ತೆ, ಬಸವರಾಜ ಬೊಮ್ಮಾಯಿ ಅವರ ಬಳಿಗೂ ಕೂಡ ಹೋಗುತ್ತೆ. ನೋಡೋಣ ಇದನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೆಗೆದುಕೊಂಡು ಹೋಗುತ್ತೆ ಅಂತೇಳಿ. ವೆಲ್ಕಮ್ ಬ್ಯಾಕ್. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಇಷ್ಟೊತ್ತಿಗಾಗಲೇ ವಿಪಕ್ಷ ಒಂದಷ್ಟು ಅಸ್ತ್ರಗಳನ್ನು ರೆಡಿ ಮಾಡ್ಕೊಳ್ಬೇಕಿತ್ತು. ಆದರೆ ವಿಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಆಡಳಿತ ಸರ್ಕಾರ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಂತೆ ಕಂಡು ಬರ್ತಾ ಇದೆ. ಅದು ಅಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರ ಸಿಕ್ಕಿದಂತಾಗಿದೆ ಕಾಂಗ್ರೆಸ್ ಕೈಗೆ. ಕೇಸರಿ ಪಡೆಯನ್ನ ಕಟ್ಟಿ ಹಾಕೋದಕ್ಕೆ
ದೊಡ್ಡ ಮಟ್ಟದಲ್ಲೇ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಒಂದು ಕಡೆ ಬಿಜೆಪಿಗೆ ಮೂಢಾಸ್ತ್ರ ಇದೆ, ಅದಕ್ಕೆ ಬ್ರಹ್ಮಾಸ್ತ್ರವನ್ನಾಗಿ ತೋರಿಸೋದಕ್ಕೆ ಕೊರೋನಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಕೋವಿಡ್ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ನಾ ವರದಿಯನ್ನು ನಾವು ಪರಿಶೀಲನೆ ಮಾಡಿದ್ದೀವಿ, ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ ಏನ್ ಮಾತಾಡಿದ್ದಾರೆ ಅಂತ. ನಾವು ಬರೀ ರಿವ್ಯೂ ಮಾಡ್ತಾ ಇದೀವಿ, ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದೀವಿ. ಮಿಕ್ಕಿದ್ದು ಆಫೀಸರ್ಸ್ಗೆ ಅವ್ರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಯಾರ ಮೇಲೆ ಏನು ಹೇಳಿದ್ದಾರೆ, ಏನು ಕಂಡುಹಿಡಿದಿದ್ದಾರೆ ಅದ್ರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ವಿ ಹ್ಯಾವ್ ಗಿವನ್ ದಿ ಆಥರೈಸೇಷನ್. ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನು ಕಂಡುಹಿಡಿದಾರೆ ಅದನ್ನ ಕೊಡಬೇಕು. ನಾವು ಬರೀ ರಿವ್ಯೂ ಮಾಡ್ತಾ ಇದೀವಿ, ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ. ಮೈಕಲ್ ಡಿ ಕುನ್ನಾ ಅವರ ವರದಿ ಯಾರಿಗೆ ಗುನ್ನ ಕೊಡುತ್ತೆ ಅಂತೇಳಿ ನೋಡ್ತಾ ಹೋಗೋದಾದ್ರೆ, ಕೋವಿಡ್ ಕಾಲದ ಸಂದರ್ಭದಲ್ಲಿ ಕಿಟ್ನ ವಿಚಾರವಾಗಿ ಸಾಕಷ್ಟು ಹಗರಣ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಯಾವುದು? PPE ಕಿಟ್ ಖರೀದಿ ವಿಚಾರದಲ್ಲಿ. ಈಗ ಮೊದಲನೇ ಹಂತದ ತನಿಖೆಯ ವರದಿ ಅಷ್ಟೇ ಇದು. ಇನ್ನೂ ಒಂದು ಹಂತದ ತನಿಖೆಯ ವರದಿ ಕಾಂಗ್ರೆಸ್ ಕೈಗೆ ಸೇರಬೇಕು. ಈ ಕೋವಿಡ್ ಕಾಲದ ಹಗರಣದ ಬಗ್ಗೆ ತನಿಖೆಯನ್ನ ಮಾಡಿದಂತಹ ನ್ಯಾಯಮೂರ್ತಿಗಳಾದಂತಹ ಜಾನ್ ಮೈಕಲ್ ಡಿ ಕುನ್ನಾ ಅವರು, ಅವರ ನೇತೃತ್ವದಲ್ಲಿ ನಡೆದಂತಹ ತನಿಖೆಯ ವರದಿಯನ್ನ, ಅಂದ್ರೆ ತನಿಖಾ ಹಂತದ ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಾಗಿದೆ. ಸರ್ಕಾರಕ್ಕೆ ಕೊಟ್ಟು ಆಲ್ಮೋಸ್ಟ್ ಒಂದು ತಿಂಗಳ ಹತ್ರ ಆಗ್ತಾ ಬಂದಿದೆ. 7,223 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಉಪಕರಣಗಳ ಖರೀದಿಯಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖಾ ಆಯೋಗ ಸಿದ್ಧಪಡಿಸಿದ ವರದಿ, ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿತ್ತು. ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ 1,754 ಕೋಟಿ ರೂಪಾಯಿಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಆರೋಗ್ಯ ಇಲಾಖೆಯಲ್ಲಿ ಇಷ್ಟು, ಇನ್ನು NHM ನಲ್ಲಿ 1,408 ಕೋಟಿ ರೂಪಾಯಿ ಅಲ್ಲಿ ಕಂಡು ಬರ್ತಾ ಇದೆ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ 918 ಕೋಟಿ ರೂಪಾಯಿ, ಕರ್ನಾಟಕ ಡ್ರಗ್ ಹೌಸಿಂಗ್ ಸೊಸೈಟಿಯಲ್ಲಿ 1,394 ಕೋಟಿ ರೂಪಾಯಿ, ಕಿದ್ವಾಯಿ ಆಸ್ಪತ್ರೆಯ 264 ಕೋಟಿ ರೂಪಾಯಿ, BBMP ಕೇಂದ್ರ ವಲಯದಲ್ಲಿ 752 ಕೋಟಿ ರೂಪಾಯಿ, ಇನ್ನು ದಾಸರಹಳ್ಳಿ BBMP ದಾಸರಹಳ್ಳಿ ವಲಯದಲ್ಲಿ 28 ಕೋಟಿ ರೂಪಾಯಿ, BBMP ಪೂರ್ವ ವಲಯದಲ್ಲಿ 78 ಕೋಟಿ ರೂಪಾಯಿ, BBMP ಮಹದೇವಪುರದ ವಲಯದಲ್ಲಿ 48 ಕೋಟಿ, ಹೀಗೆ ರಾಜರಾಜೇಶ್ವರ ವಲಯದಲ್ಲಿ 31 ಕೋಟಿ. ಈ ಹಣಕಾಸು ವ್ಯವಹಾರದ ಬಗ್ಗೆ ತನಿಖಾ ವರದಿಯನ್ನ ಸಬ್ಮಿಟ್ ಮಾಡಲಾಗಿದೆ. ಇದು ಕಾಂಗ್ರೆಸ್ ಪಾಳ್ಯದ ಬಳಿ ಇರುವಂತಹ ಬ್ರಹ್ಮಾಸ್ತ್ರ. ಇದು ಯಾರ ಕೊರಳಿಗೆ ಸುತ್ತಿಕೊಳ್ಳುತ್ತೆ ಅನ್ನೋದಾದ್ರೆ ಯಡಿಯೂರಪ್ಪ ಅವ್ರಿಗೆ ಹೋಗುತ್ತೆ, ಶ್ರೀರಾಮುಲು ಅವರ ಬಳಿ ಹೋಗುತ್ತೆ, ಸುಧಾಕರ್ ಅವರ ಬಳಿ ಹೋಗುತ್ತೆ, ಬಸವರಾಜ ಬೊಮ್ಮಾಯಿ ಅವರ ಬಳಿಗೂ ಕೂಡ ಹೋಗುತ್ತೆ. ನೋಡೋಣ ಇದನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೆಗೆದುಕೊಂಡು ಹೋಗುತ್ತೆ ಅಂತೇಳಿ.